ಕುರ್ಚಿ ಕಿತ್ತಾಟಕ್ಕೆ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ. ಡಿಕೆಶಿ ಹಾಸನಾಂಬೆ ದರ್ಶನದ ವೇಳೆ 2 ಹೂ ಬಿದ್ದಿದೆ, ಇದರ ಅರ್ಥ ಡಿಕೆಶಿ ಬಲಿ ಕೊಡೋದಾ ಅಂತ ವ್ಯಂಗ್ಯವಾಡಿದ್ದಾರೆ. ಡಿಕೆಶಿ ಸಿಎಂ ಆಗೋ ಕನಸಿನಲ್ಲಿ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಹಾಸನಾಂಬೆ ದರ್ಶನದ ವೇಳೆ 2 ಹೂ ಬಿದ್ದಿದೆ, 1 ಹೂ ಬಿದ್ರೆ ಶುಭ ಸೂಚಕ, 2 ಹೂ ಬಿದ್ರೆ ಏನರ್ಥ? ಡಿಕೆಶಿ ಬಲಿಗೆ ಕಾಂಗ್ರೆಸ್ನಲ್ಲಿ ಸಿದ್ಧತೆ ನಡೆದಿದೆ ಅಂತ ಅರ್ಥ. ಕಾಂಗ್ರೆಸ್ನಲ್ಲಿ ಬದಲಾವಣೆ ಆಗ್ತಾ ಇರೋದಂತೂ ಸತ್ಯ. ಸಿಎಂ ಮನೆಯಲ್ಲಿ ನಡೀತಾ ಇರೋದನ್ನೇ ಯತೀಂದ್ರ ಹೇಳಿದ್ದಾರೆ ಅಂದಿದ್ದಾರೆ. ಸಿದ್ದರಾಮಯ್ಯನ ಮನೆಯಲ್ಲಿ ಏನು ತೀರ್ಮಾನ ಆಗಿದೆ ಅದನ್ನ ಯತೀಂದ್ರ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಅವ್ರ ಮನೆಯಲ್ಲಿ ತೀರ್ಮಾನ ಆಗಿದೆ ಅಂದ್ರೆ ಈ ಪಾಪ ಟೆಂಪಲ್ ರನ್ ಮಾಡ್ತಾ ಇರೋ ಡಿ ಕೆ ಶಿವಕುಮಾರ್ ಕತೆ ಏನಾಗರೆ? ಒಂದಲ್ಲ ನೂರಾರು ಟೆಂಪಲ್ಗಳಾಗಾಯ್ತು, ಪೂಜೆ ಆಯ್ತು. ಅಲ್ಲಿ ನಮ್ಮ ಹಾಸನ್ಗೆ ಹೋದ್ಮೇಲೆ ಹಾಸನ ಏನು ಹಾಸನಾಂಬೆಯಲ್ಲಿ ಏನು 2 ಹೂವು ಬಿದ್ದೋಯ್ತು. 2 ಹೂವು ಬಿದ್ದಿದ್ದು ಬಲಿ ಕೊಡಕ ಅಥವಾ ಏನ್ಕು ಅಂತ ಗೊತ್ತಿಲ್ಲ. 1 ಕೊಟ್ರೆ ಸರಿ, 2 ಕೊಟ್ಟೈತೆ ಅಂದ್ರೆ ಏನ್ ಬಲಿನಾ ಏನದು? ನಮ್ಮಲ್ಲೆಲ್ಲ ಹಳ್ಳಿಗಳ ಕಡೆ ಜಾತ್ರೆ ಮಾಡ್ತಾರೆ. ನಮ್ಮಲ್ಲಿ ಅಲ್ಲಿ ಕುರಿ ಕರ್ಕೊಂಡೋಗಿ ಅದಕ್ಕೆಲ್ಲ ಹಾರ ಹಾಕಿ ತಲೆ ಒದರ್ತದೆ, ಒದರದ ಮೇಲೆ ಅದನ್ನ ಕಡಿತಾರೆ. ಹಂಗೆ ಕಾಂಗ್ರೆಸ್ ಅವರು ಈ ಯತೀಂದ್ರ ಅವರ ಮಾತುಗಳು ಇದೇ ಬಲಿ ಕೊಡೋ ಮಾತುಗಳೇ ಆಡಿರುವಂತದ್ದು. ಸಿದ್ದರಾಮಯ್ಯ ನಾಳೆ ಹೈಕೋರ್ಟ್ ಪೀಠದಲ್ಲಿ ಚಿತ್ತಾಪುರ ಆರ್ಎಸ್ಎಸ್ ಪರೇಡ್ ಭವಿಷ್ಯ ನಿರ್ಧಾರ ಆಗುತ್ತೆ. ನಾಳೆ ಕಲಬುರಗಿ ಹೈಕೋರ್ಟ್ ನೀಡುವ ತೀರ್ಪಿನತ್ತ ಈಗ ಎಲ್ಲರ ಚಿತ್ತ ಇದೆ. ಕೋರ್ಟ್ ವಿಚಾರಣೆಗೂ ಮುನ್ನ ಹಲವು ಸಂಘಟನೆಗಳು ಎಂಟ್ರಿ ಆಗಿವೆ. ನಮಗೂ ನವೆಂಬರ್ 2ಕ್ಕೆ ಅವಕಾಶ ಕೊಡಿ ಅಂತ ಮನವಿ ಸಲ್ಲಿಸಿವೆ. ನವೆಂಬರ್ 2ಕ್ಕೆ ಪಥಸಂಚಲನಕ್ಕೆ ಆರ್ಎಸ್ಎಸ್ ಅವಕಾಶ ಕೋರಿತ್ತು. ಕೋರ್ಟ್ ಸೂಚನೆಯಂತೆ ಡಿಸಿಗೆ ಹೊಸದಾಗಿ ಅರ್ಜಿ ಕೂಡ ಸಲ್ಲಿಸಿತ್ತು. ಅದೇ ದಿನ ನಮಗೂ ಅವಕಾಶ ಕೊಡಿ ಅಂತ ಸಂಘಟನೆಗಳು ಅರ್ಜಿ ಸಲ್ಲಿಸ್ತಾ ಇವೆ. ಒಂದೇ ದಿನ 3 ಸಂಘಟನೆಗಳಿಂದ ಅರ್ಜಿ ಸಲ್ಲಿಕೆಯಾಗಿದ್ದು, ಕರ್ನಾಟಕ ರಾಜ್ಯ ರೈತ ಸಂಘ, ಜಿಲ್ಲಾ ಕುರುಬ ಸಮಾಜ, ಹಸಿರು ಸೇನೆಯಿಂದ ಇವತ್ತು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ. ಅಂದ್ರೆ ಒಂದೇ ದಿನ 3 ಸಂಘಟನೆಗಳು ಅರ್ಜಿ ಸಲ್ಲಿಸಿವೆ. ಇದುವರೆಗೆ ಆರ್ಎಸ್ಎಸ್ ಸೇರಿ ಒಟ್ಟು 6 ಸಂಘಟನೆಗಳು ಮನವಿ ಮಾಡಿಕೊಂಡಿವೆ. ಚಿತ್ತಾಪುರ ಈಗ ಗೊಂದಲದ ಗೂಡಾಗ್ತಾ ಇದೆ. ಚಿತ್ತಾಪುರ ಪಥ ಸಂಚಲನಕ್ಕೆ ಯಾರಿಗೆ ಅವಕಾಶ ಸಿಗತ್ತೆ, ಯಾರಿಗೆ ಸಿಗಲ್ಲ? ನಾಳೆ ಕಲಬುರಗಿ ಹೈಕೋರ್ಟ್ ನೀಡುವ ತೀರ್ಪಿನ ಕಡೆ ಈಗ ಎಲ್ಲರ ಚಿತ್ತ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಶರಣಿಯ ಸಂಪರ್ಕದಲ್ಲಿದ್ದಾರೆ. ಶರಣಿಯ, ಮೊದಲಿಗೆ 3 ಸಂಘಟನೆಗಳು ಆರ್ಎಸ್ಎಸ್ ಸೇರಿದ ಹಾಗೆ ಭೀಮ್ ಆರ್ಮಿ ಮತ್ತು ಇನ್ನೊಂದು ಸಂಘಟನೆ ಅರ್ಜಿ ಸಲ್ಲಿಸಿತ್ತು. ಈಗ ಮತ್ತೂ 3 ಅರ್ಜಿಗಳು ಬಂದಿವೆ. ಪ್ರತಿ ಕ್ಷಣಕ್ಕೂ ಕೂಡ ಚಿತ್ತಾಪುರ ಪಥಸಂಚಲನ ಗೊಂದಲದ ಗೂಡಾಗ್ತಾ ಇದೆ. ಹೌದು ಭಾವನಾ, ಖಂಡಿತವಾಗಿಯೂ ನವೆಂಬರ್ 2ನೇ ತಾರೀಕು ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ನಡೆಸಲು ಉದ್ದೇಶಿಸಿರುವಂತಹ ಪಥಸಂಚಲನ ಕಾರ್ಯಕ್ರಮ ಖಂಡಿತವಾಗಿಯೂ ತಾವು ಹೇಳ್ದಂಗೆ ಗೊಂದಲದ ಗೂಡಾಗ್ತಾ ಇದೆ. ಕಾರಣ ಇಷ್ಟೇ, ಕಳೆದ 19ನೇ ತಾರೀಕಿಗೆ ಪಥಸಂಚಲನ ಮಾಡ್ತೀವಿ ಅಂತ ಆರ್ಎಸ್ಎಸ್ ನವರು ಅರ್ಜಿ ಸಲ್ಲಿಸಿದ್ರು. ಅದಾದ ನಂತರ ಭೀಮ್ ಆರ್ಮಿಯವರು ಜೊತೆಗೆ ದಲಿತ ಪ್ಯಾಂಥರ್ನವರು ಕೂಡ ಅರ್ಜಿ ಸಲ್ಲಿಸಿರುವ ಕಾರಣಕ್ಕಾಗಿ ಕಲಬುರಗಿ ಜಿಲ್ಲಾಡಳಿತ ಮತ್ತು ಚಿತ್ತಾಪುರ ತಾಲೂಕು ಆಡಳಿತ ಅವರು ಯಾರಿಗೂ ಕೂಡ ಅನುಮತಿ ಕೊಟ್ಟಿರಲಿಲ್ಲ. ಅದನ್ನ ಪ್ರಶ್ನೆ ಮಾಡಿ ಆರ್ಎಸ್ಎಸ್ ನವರು ಹೈಕೋರ್ಟ್, ಕಲಬುರಗಿ ಹೈಕೋರ್ಟ್ ಮೆಟ್ಟಿಲು ಕೂಡ ಹತ್ತಿತ್ತು. ಆರ್ಎಸ್ಎಸ್ ನವರು ಹಾಗಾದ್ರೆ 19ನೇ ತಾರೀಕು ಬೇಡ, ಇನ್ಯಾವುದು ಡೇಟ್ ತಗತೀರಿ ಅಂದಾಗ ಹೈಕೋರ್ಟ್ ನವರು 19 ಬೇಡ, ಇನ್ಯಾವುದು ಡೇಟ್ ತಗತೀರಿ ಅಂದಾಗ ಆರ್ಎಸ್ಎಸ್ ನವರು ನವೆಂಬರ್ 2ನೇ ತಾರೀಕು ಡೇಟ್ ಅನ್ನ ಅವರು ಸ್ವಯಂ ಪ್ರೇರಣೆಯಾಗಿ ತೆಗೆದುಕೊಂಡಿದ್ರು. ಆ ದಿನಕ್ಕೂ ಕೂಡ ಅವಕಾಶ ಸಿಗದೇ ಇರುವಂತಹ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ಕಾರಣ ಇಷ್ಟೇ, ದಲಿತ ಪ್ಯಾಂಥರ್ನವರು ಮತ್ತು ಭೀಮ್ ಆರ್ಮಿಯವರು ಈಗಾಗಲೇ ನಮಗೂ ಕೂಡ ನವೆಂಬರ್ 2ನೇ ತಾರೀಕು ಬೇಕು ಅಂತ ನಿನ್ನೆ ಅರ್ಜಿ ಸಲ್ಲಿಸಿದ್ದಾಗಿದೆ. ಅದಾದ ನಂತರ ಇವತ್ತು ರೈತ ಸಂಘದವರು, ಹಸಿರು ಸೇನೆ ರೈತ ಸಂಘದವರು ಕೂಡ ನಮಗೆ ನವೆಂಬರ್ 2ನೇ ತಾರೀಕು ಚಿತ್ತಾಪುರ್ನಲ್ಲಿ ನಮಗೆ ಪಥ ಸಂಚಲನಕ್ಕೆ ಅವಕಾಶ ಕೊಡಿ, ನಾವೇ ಮಾಡ್ತೀವಿ ಅಂತ ಅವರು ಕಲಬುರಗಿ ಜಿಲ್ಲಾಧಿಕಾರಿ ಅವರಿಗೆ ಒಂದು ಅರ್ಜಿಯನ್ನು ಕೊಟ್ಟಿದ್ದಾರೆ. ಇನ್ನೊಂದ್ ಕಡೆ ಕ್ರಿಶ್ಚಿಯನ್ ಅಸೋಸಿಯೇಷನ್ ದವರು ನಾವಲ್ಲಿ ಪ್ರಾರ್ಥನಾ ನಡಿಗೆ ಮಾಡ್ತೀವಿ, ನಾವು ನವೆಂಬರ್ 2ನೇ ತಾರೀಕು ರವಿವಾರ ಇರೋದ್ರಲ್ಲಿಂದ ಪ್ರತಿ ರವಿವಾರ ಕೂಡ ನಾವು ಬೇರೆ ಬೇರೆ ಕಡೆ ಪ್ರಾರ್ಥನೆ ನಡೆಸ್ತಾ ಇರ್ತೀವಿ, ಅವತ್ತು ನಮಗೆ ಪ್ರಾರ್ಥನಾ ನಡಿಗೆ ಮಾಡಕ್ಕೆ ಅವಕಾಶ ಕೊಡಿ ಅಂತ ಅವರು ಕೂಡ ಅರ್ಜಿ ಸಲ್ಲಿಸಿದ್ದಾರೆ. ಇನ್ನೊಂದು ಕಡೆ ಕುರುಬ ಸಮುದಾಯದವರು ನಮ್ಮನ್ನ ಎಸ್ಟಿಗೆ ಸೇರಿಸಬೇಕು ಅಂತ ಆಗ್ರಹಿಸಿ ನಾವು ಪ್ರೊಟೆಸ್ಟ್ ಮಾಡ್ತೀವಿ, ನವೆಂಬರ್ 2ನೇ ತಾರೀಕು ಪ್ರೊಟೆಸ್ಟ್ ಮಾಡ್ತೀವಿ, ಅದು ಚಿತ್ತಾಪುರ್ನಲ್ಲೇ ಮಾಡ್ತೀವಿ, ನಮಗೂ ಕೂಡ ಅವಕಾಶ ಕೊಡಿ ಅಂತ ಅವರು ಅರ್ಜಿ ಸಲ್ಲಿಸಿದ್ದಾರೆ. ಅಂದ್ರೆ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ಕೋರಿರುವಂತದ್ದು ಸೇರಿದಂತೆ ನವೆಂಬರ್ 2ನೇ ತಾರೀಕು ಚಿತ್ತಾಪುರದಲ್ಲಿ ನಡೆಸಲು ಉದ್ದೇಶಿಸಿರುವಂತಹ ಪಥ ಸಂಚಲನ ಆಗಿರಬಹುದು, ಪ್ರಾರ್ಥನಾ ನಡಿಗೆ ಆಗಿರಬಹುದು, ಪ್ರೊಟೆಸ್ಟ್ ಆಗಿರಬಹುದು, ಒಟ್ಟಾರೆ 6 ಸಂಘಟನೆಗಳಿಂದ ಕಲಬುರಗಿ ಜಿಲ್ಲಾಧಿಕಾರಿ ಅವರಿಗೆ ಅರ್ಜಿಯನ್ನ ಹೋಗಿರುವಂತದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ.
ಈ 6 ಸಂಘಟನೆಯವರ ಮಧ್ಯದಲ್ಲಿ ಯಾರಿಗೆ ಅವಕಾಶ ಸಿಗ್ತದೆ ಅನ್ನುವಂಥದ್ದು, ಜಿಲ್ಲಾಧಿಕಾರಿಗಳು ಯಾರಿಗೆ ಅವಕಾಶ ಕೊಡ್ತಾರೆ ಅನ್ನುವಂಥದ್ದು ಕುತೂಹಲ ಒಂದ್ ಕಡೆ ಮೂಡಿಸಿದ್ರೆ, ನಾಳೆ RSS ನವರ ಅರ್ಜಿ ಕಲಬುರಗಿ ಹೈಕೋರ್ಟ್ ನಲ್ಲಿ ವಿಚಾರಣೆಗೆ ಬರಲಿದೆ. ಅಲ್ಲೇನಾಗ್ತದೆ, ಹೈಕೋರ್ಟ್ ಯಾವ ತೀರ್ಮಾನವನ್ನ ಈ ವಿಚಾರದಲ್ಲಿ ಕೈಗೊಳ್ತದೆ, ಕಲಬುರಗಿ ಜಿಲ್ಲಾಡಳಿತ ಯಾರಿಗೆ ಅವಕಾಶ ಕೊಡ್ತದೆ ಅನ್ನುವಂತಹ ಕುತೂಹಲ ಇದೀಗ ಎಲ್ಲರ ಕುತೂಹಲ ನೆಟ್ಟಿರುವಂತದ್ದು. ಒಟ್ಟಾರೆ ಈ 6 ಸಂಘಟನೆಯವರು ಚಿತ್ತಾಪುರ್ನಲ್ಲಿ ನವೆಂಬರ್ 2ನೇ ತಾರೀಕಿಗೆ ಅವಕಾಶ ಕೋರಿರುವ ಹಿನ್ನೆಲೆಯಲ್ಲಿ ಚಿತ್ತಾಪುರ್ ಒಂದು ರೀತಿ ಸಂಘರ್ಷದ ವಾತಾವರಣವಾಗಿ ನಿರ್ಮಾಣ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಜಿಲ್ಲಾಡಳಿತ ಇದನ್ನ ಯಾವ ರೀತಿ ನಿಭಾಯಿಸ್ತದೆ ಅನ್ನುವಂಥದ್ದು ಮಾತ್ರ ಕುತೂಹಲ ಮೂಡಿಸಿರುವಂತದ್ದು. ಭಾವನಾ. ಎಸ್, ಧನ್ಯವಾದ ಶರಣ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.